ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಕುತಂತ್ರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮುಡಾ ಪ್ರಕರಣದಲ್ಲಿ ಹೆಂಗಾರ ಮಾಡಿ ಅವರಿಗೆ ಅದರಲ್ಲಿ ಸಿಕ್ಕಾಕಿ ಅವರಿಗೆ ಕಪ್ಪು ಚುಕ್ಕೆ ತಂದು ಅಧಿಕಾರದಲ್ಲಿ ತಿಳಿಸಿ ತಾವು ಅಧಿಕಾರ ಹವಣಿಸ್ತಾ ಇದ್ದಾರ ಅದನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ನಿನ್ನೆ ಏಕಕಾಲಕ್ಕೆ ಧರಣಿ ಮಾಡಲಾಗಿದೆ. ಅದರ ಪ್ರಯುಕ್ತ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಹ ಇವತ್ತು ಮೌನ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದರ ಉದ್ದೇಶ ರಾಜ್ಯದಲ್ಲಿ 136 ಕ್ಷೇತ್ರವನ್ನು ಗೆಲ್ಲಿಸಿ ರಾಜ್ಯದ ಜನತೆ ಪ್ರಚಂಡ ಬಹುಮತ ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಂಬಿಕೆ ಇಟ್ಟು ಇವತ್ತು ರಾಜ್ಯವನ್ನು ಒಳ್ಳೆಯ ರೀತಿಯಿಂದ ಅಧಿಕಾರ ಮಾಡ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಹೆಂಗಾರ ಮಾಡಬೇಕು, ಯಾವುದರ ಒಂದು ಹಗರಣದಲ್ಲಿ ಸಿಗಿ ಹಾಕಬೇಕಂತ ಹೇಳಿ ದಿನ ರಾತ್ರಿ ಇಲ್ಲದೊಂದು ಸಲ್ಲದೊಂದು ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಕೇಂದ್ರದ ಇಶಾರದ ಮೇಲೆ ರಾಜ್ಯಪಾಲರು ಇವತ್ತು ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಅದನ್ನು ಇವತ್ತು ಕೋರ್ಟ್ದಲ್ಲಿ ನಡೀತಾ ಇದೆ. ನಾವು ಕೋರ್ಟ್ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ರಾಜ್ಯದ ಏನು JDS ಮತ್ತು BJPಯವರು ರಾಜ್ಯದ ಶಾಂತಿ ಮತ್ತು ನೆಮ್ಮದಿ ಜನರ ಬದುಕನ್ನು ಏನು ಹಸನ ಕಡೆ ಒಯ್ತಾ ಇದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚಿಕ್ಕೆ ತರಬೇಕು, ಕೆಟ್ಟ ಹೆಸರು ತರಬೇಕಂತ ಹೇಳಿ ದಿನನಿತ್ಯ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ನಾವು ಮೌನ ಪ್ರತಿಭಟನೆ ನಡೆದಿದ್ದೀವಿ. ಇದು ಸಾಂಕೇತಿಕವಾಗಿದೆ. ಒಂದು ವೇಳೆ ರಾಜ್ಯದ BJP ಮುಖಂಡರುಗಳು JDS ಮುಖಂಡರುಗಳು ಜನರ ಆಯ್ಕೆ ಮಾಡಿದಂಥ ಸರ್ಕಾರಕ್ಕೆ ಅಭದ್ರಗೊಳಿಸ್ತಕ್ಕಂಥ ಪ್ರಯತ್ನ ಏನು ರಾಜ್ಯಪಾಲರ ಕಾರ್ಯಾಲಯದ ಮುಖಾಂತರ ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಮುಖಂಡರು ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂಥೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ 5 ವರ್ಷ ಸಂಪೂರ್ಣ ಅಧಿಕಾರ ನಡಿಬೇಕಂತೇಳಿ ನಾವು ರಾಜ್ಯದ ಮಹಾಜನತೆ ಇವತ್ತು ಪಕ್ಷಕ್ಕೆ ಅಧಿಕಾರ ತಂದಿದ್ದೀವಿ. ಅದರಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಕೋರ್ಟ್ ಹೇಳಿದೆ, ಇವತ್ತು ಲೋಕಾಯುಕ್ತ ಹೇಳಿದೆ, ರಾಜ್ಯಪಾಲರು ಹೇಳಿದಾರಂತಲ್ಲ, ಜನರು ನಿಮಗೆ ಎಲ್ಲಿವರೆಗೂ ಅಂತಿಮ ನಿರ್ಣಯ ಆಗೋದಿಲ್ಲೋ ಅಲ್ಲಿವರೆಗೆ 5 ವರ್ಷ ನಿರಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಆ ಹುದ್ದೆಯಲ್ಲಿ ಮುಂದುವರಿಸಬೇಕಂತೇಳಿ ರಾಜ್ಯದ ಅಹಿಂದ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ, ಜನಪರ ವೇದಿಕೆಗಳು, ದಲಿತ ಸಂಘಟನೆಗಳು ಎಲ್ಲರೂ ನಿಮ್ಮ ಬೆನ್ನಿಂದಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ಈ ಮೌನ ಪ್ರತಿಭಟನೆ ಮೂಲಕ ನಾವು ರಾಜ್ಯದ ಮಹಾಜನತೆಗೆ ಮತ್ತು JDS BJP ಪಕ್ಷಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ನೀವು ಅಹಿಂದ ನಾಯಕರನ್ನು ಕೆಣಕಬೇಡಿ. ಯಾಕೆಂದರೆ ಈ ರಾಜ್ಯದಲ್ಲಿ 80% ಅಹಿಂದ ಮತಗಳಿಂದ ಯಾರಾದರೂ ಅಧಿಕಾರ ಬರಬೇಕಾದ್ರೆ ಅದು ಅಹಿಂದ ಮತಗಳ ಮಾತ್ರ ಅಧಿಕಾರ ಬರ್ತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು JDS ಮತ್ತು BJPನವರು ಮುಂದಿನ ದಿನಗಳಲ್ಲಿ ತಾವು ಶಾಂತಿ ರೀತಿಯಿಂದ ನಾವು ಮನೆ ಕೂಡಿಸಿದ್ರೆ ನೀವು ಮನೆ ಕೂಡ್ರಿ, ಇಲ್ಲ ವಿರೋಧ ಪಕ್ಷದ ಕೆಲಸ ಮಾಡಿರಿ. ಅದು ಬಿಟ್ಟು ಒಂದು ಜನಪ್ರಿಯ ಸರ್ಕಾರನ ಮೊಟ್ಟುಗೊಳಿಸತಕ್ಕಂಥ ಕೆಲಸ ಮಾಡ್ತಾರೆ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಮೌನ ಪ್ರತಿಭಟನೆ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಾನು ಅನಿಲ್ ಕುಮಾರ್ ಬೇಂದಾರ್, ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬರ್ಕೊಂಡವರು ಸರಿ ಸಮಾನ ಅಂತಕ್ಕಂಥ ಇವ ನಮ್ಮವನ ಮಾತು ಕೊಟ್ಟಿದ್ರು. ಸೋಣ್ಣವ್ರ ಖಾತೆ ಒಳಗೆ ನಡಿಲಕ್ಕ ಸೋಣ್ಣವರಿಗೂ ಇಂಥ ಬಂಡಿ ಮಿಂಚಿದ್ರೆ ಹಿಂಗೆ ಬೆಳಗ್ತಿರೋ ಸಂಗೊಳ್ಳಿ ರಾಯಣ್ಣನ ಕಥೆ ಹೇಳ್ತಾರ. ಸಂಗೊಳ್ಳಿ ರಾಯಣ್ಣ ದೇಶಕ್ಕೆ ಲಡಾಯಿ ಮಾಡ್ಯಾನ, ಅವನಿಗೆ ಆಸೆ ಬರ್ತಿರ್ತಕ್ಕಂಥ ಲಕ್ಕಪ್ಪ ಅವ್ರು ಹೋದನು ಅವ್ನಿಗೆ ಹಿಡ್ಕೊಂಡು ಹಾಕಿ ಹಾಕ್ತಾರೆ. ಇದು ಯಾರು ಚಿಂತೆ ಮಾಡಬೇಡ್ರಿ. ಲೈಟ್ ಭಾರಿ ಬೆಳಾರಿ ಬೀಳ್ತದೆ, ಲೈಟ್ ಬಿಳಿಯಾಗಿರ್ತದೆ, ದೀಪದ ಕೆಳಗೆ ಕತ್ತಲಿರ್ತದಂತ. ಕತ್ತಲು ನೋಡೋದಿಲ್ಲ, ಬೆಳಕು ತಗೋಬೇಕಾಗಿರ್ತಕ್ಕಂಥದ್ದು ಇವರು BJP JDS ಕತ್ತಲರ. ಕಾಂಗ್ರೆಸ್ ಸಿದ್ದರಾಮಯ್ಯ ಬೆಳಾರಿದ್ದಂಗದ. ಬೆಳಾರ ಲೆವೆಲ್ದಾಗ ಎಲ್ಲರೂ ಎಲ್ಲೆಲ್ಲಿ ಕೂಡ್ತೀವಿ, ಮಂಡಿ ಹೋದ್ರೆ ಸಹಿತ ಆಯಿ ಸಂಚಾರ ಬರೋವರಿಗೆ ಹೇಳೋದಿಲ್ಲ. ಅಲ್ಲಿ ಥೋಡೆ ಮಾತಾಡ್ತಾ 5 ಹೋಗ್ತೀವಿ, ಆಯಿಗೆ 2,000 ರೂಪಾಯಿ ಬರ್ತೀವಿ, ಸಿದ್ದರಾಮಯ್ಯ ಕೂತಿದ ಬಿಟ್ಟು ಹೋದಲ್ಲಿ ಆಯಿ ಅಂತ ಹಾಡ್ಬೇಕು ಬೇರೆ ಹಾಡೋದು ಹೇಳೋದಿಲ್ಲ. ತೊಟ್ಟಲು ಹಾಡೋದ ಕನ್ನಡ ಕೂಸಿದ್ರಲ್ಲ ಹಾಡಬೇಕು. ಇದು ಕಲಿಸಲು ಎಲ್ಲ ಕಲಿ ಜಾಗದ ಪಾಠ ಹೇಳ್ತಕ್ಕಂಥ ತಾಯಂದಿರು ಈ ವಿಷಯ ಎಲ್ಲ ಕಲಿ ತಿಳಿಸಿ. ನಿನ್ನೆ ಆಯಿ ಹೇಳಿದಲೆ ಹೋಳಿಗೆ ಉಳ್ಳಕ್ಕೆ ಹಾಕ್ಯಾಳಂತ ಬೆಳಗಾಂದಾಗ ಹೆಣ್ಮಗಳು ಆಕಿಗೆ ಬಂದಂಥ ರೊಕ್ಕದ ಮೇಲೆ ಇಡೀ ಊರಿನ ಜನರಿಗೆ ಹೋಳಿಗೆ ಉಳ್ಳಕ್ಕೆ ಹಾಕ್ಯಾಳ. ಅದರ ಪಟ್ಟಿಂದು ಹಳ್ಳ ದಾಸಿ आज हम सब यहाँ पर जमा हुए हैं। हमारा सभी का एक ही मकसद है
जो सिद्धरामैया साहब को किसी तरफ से निकाल कर किसी तरफ से तकलीफ देने की जो कोशिश कर रहे हैं, क्योंकि हिंदुस्तान की तारीख में ऐसा सीएम आया ना आएगा। जो उन्होंने 5 स्कीम इलेक्शन से पहले डिक्लेयर की थी, वो इलेक्शन के बाद 5 स्कीम इम्प्लीमेंट करने के बाद बीजेपी की नींद उड़ गई थी। वो नींद उड़ने के बाद उन्होंने ये सोचे कि सिद्धरामैया छोटी कास्ट से आते हैं, इनको तकलीफ देकर ही यहाँ से निकाले तो हमारा कर्नाटक में हमारा परचम लाएगा। मगर कर्नाटक की जनता जानती है कि पूरी सिद्धरामैया के साथ है। जो गरीब महिलाएं हैं, मेरे माँ हैं, बहनें हैं, पूरे सिद्धरामैया की आवाज़ है। इस बार 136 या 137 सीट दिए थे। अगर मौका मिला नेक्स्ट बार कर्नाटक की जनता इतनी बहुमत देंगी कि डबल बहुमत से कांग्रेस सरकार बनेगी। फिर उनके बीजेपी वालों के चेहरे का रंग अभी से उतरा हुआ है, पर सिद्धरामैया अकेले नहीं है, पूरी जनता उनके साथ है, 7 करोड़। क्योंकि वैसा सीएम कर्नाटक में आया ना आएगा। हम तमाम लोग इसलिए जमा हैं, सिद्धरामैया के हर लम्हों पे हम उनके साथ रहना चाहते हैं, क्योंकि सिद्धरामैया ऐसे सीएम है, उनकी कितनी भी तारीफ कम की जाती है। मोदी साहब 15 लाख दे तुम के आज तक देने में 2 बार 3 बार पीएम बन गए उन्होंने। हमारे सिद्धरामैया साहब बिल्कुल छोटे से स्टेट के, वो भी 224 सीट से जीत कर गए हुए सीएम। उन्होंने ऐलान करने के बाद सीएम पे बैठते ही उन्होंने 5 स्कीम को इम्प्लीमेंट किया। शायद उनको सैल्यूट करता हूँ मैं बिदर की जनता की तरफ से और कर्नाटक की जनता की तरफ से। हम दिल की गहराइयों से हर लम्हों पे सिद्धरामैया साहब के साथ है। सिद्धरामैया साहब तुम आगे बढ़ो, सिद्धरामैया साहब तुम आगे बढ़ो, हम उनके साथ हर लम्हों पे हैं। मैं बिदर सीएमसी चेयरमैन एमडी गौस, मैं अपनी बात ख़त्म करता हूँ। बीजेपी जेडीएस बीजेपಿ ಅಂದರೆ ಬೋಗಸ್ ಜನತಾ ಪಾರ್ಟಿ, JDS ಅಂದರೆ ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ. ಜಾತ್ಯತೀತ ಜನತಾದಳ ಅಂತ ಹೆಸರು ನನ್ನೆಲ್ಲ. ಜಾತ್ಯತೀತ ಅಂದರೆ ಜಾತಿ ಇರಲಾರ್ದು, ಅದ್ರ BJP ನಂಬರ್ 1 ಜಾತಿ ಮಾಡೋದು, ಅದ್ರಾಗ ಸೇರ್ಕೋತಾರಾದ್ರೆ ಇವ್ರು ಎಂಥ ಢೋಂಗಿಗಳಂತ ತಿಳ್ಕೊಳ್ಳೋ ಪದ್ಯ ಭಾಷೆ. ಖರ್ BJP ಕಾಂಗ್ರೆಸ್ಸಿಂದ ನಂಬರ್ 1 ದುಶ್ಮನ್ ಅದ. ಇರಲಿ, ದಾನಾ ದುಶ್ಮನ್ ಚಾಹಿಯೇ ನಾದಾನ್ ದೋಸ್ತ್ ನೈ ಅಂತ ಹೇಳ್ತಾರೆ. ದಾನಾ ದುಶ್ಮನ್ ಇಲ್ಲಿ ಲಡಾಯಿ ಮಾಡ್ಯಾರ, ನಾದಾನ್ ದೋಸ್ತ್ ಇವರು 35 ನಂಬರ್ ಸೀಟ್ ಗೆದ್ಕೊಂಡು 90 ಮಂದಿ ತಗೊಂಡು ಮುಖ್ಯಮಂತ್ರಿ ಆಗ್ತಾರೆ ಅಂತ ನೀತಿರಂಬೋದು ಕಾಮನ್ ಸೆನ್ಸ್ ತಗೋಬೇಕು. ಯಾರಾದ್ರೂ 90% ಮಾರ್ಕ್ಸ್ ತಗೊಂಡವ್ರಿಗೆ ಶಬ್ಬಸ್ ಅಂತಾರೋ, 35 ಮಾರ್ಕ್ಸ್ ತಗೊಂಡವ್ರಿಗೆ 35 ತಗೊಂಡು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಕ್ವಾಡ್ರಿ ಇದ್ರೆ ಆ ಕಡೆ ಹೋಯ್ತೇವೆ ಅನ್ನೋದು ಇದು ಎಂಥ ಜಾತಿ ನಿಂದನೆ ಮಾಡ್ತಕ್ಕಂಥವ್ರು. JDS ಅನ್ನು ಪೈಲೆ ಕರ್ನಾಟಕದಲ್ಲಿ ದೇಶದಲ್ಲಿ ಇದನ್ನು ಮೂಲವಾಗಿ ತೆಗೆದಾಕಬೇಕಾದ್ರೆ ಬಿರರಿ ಚಲೋ ಅದಕ್ಕೆ ಹಲ್ಲಿ ತಿಂದ್ರೆ ಹಲ್ಲಿ ಬಿದ್ದರೆ ತಿನ್ನಕ್ಕೆ ಹಲ್ಲಿ ರೂಪದಾಗರ ಇದನ್ನು ಮುಂದಿನ ನಿರ್ಮಾಣ ತೆಗಿತಕ್ಕಂಥದ್ದು ಯಾರೇ ಇರ್ಬೋದು. ಮಾಡಿರಲಿ, ತಮ್ಮಿರಲಿ, MP ಇರಲಿ, MLA ಇರಲಿ, JPTP ಏನೇ ಇರಲಿ, ಅವ್ರಿಗೆ ಪೂರ್ತಿ ಅನಾಮತ ಕಿತ್ತಾಕ್ತಕ್ಕಂಥ ಕೆಲಸ ಪ್ರಜೆಗಳು ಮಾಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಜನ ಮತ ಹಾಕಿ ಪಟ್ಟಿನಲ್ಲಿ ಹೊಟ್ಟೆ ಕಿಚ್ಚಲು ಮಾಡ್ತಾರಲ್ಲ, ಇಂಥ ಹೊಟ್ಟೆ ಕಿಚ್ಚಿಗೆ ಅನಾಮತ ತೆಗಿಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕು ಪ್ರಜಾಪ್ರಭುತ್ವ ಮತದಾನ ಮುಖಾಂತರ ತೆಗಿತಕ್ಕಂಥದ್ದು. ಯಾರು ಸರಿ ವಿರುದ್ಧ ಕಟ್ಕೊಂಡು ಜಗಳ ಮಾಡಿ ಮಾತಾಡಲ್ಲ, ತಿಳುವಳಿಕೆ ಕೂಡ ಮುಖಾಂತರ ಮತದಾನ ಮುಖಾಂತರ ನೀವು ತೆಗೆದಾಕಿ ಮುಂದಿನ ಸರ್ಕಾರಗಳು ಸಮಾಜ ಪರವಾಗಿ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ಬೇಕು. ಸಿದ್ದರಾಮಯ್ಯರು ಅಂಥ ಕೆಲಸ ಕರುಣೆ ಹಿಡ್ಕೊಂಡು, ಹೆಣ್ಮಕ್ಳು ಹಿಡ್ಕೊಂಡು, ಬಡವರ ತಾಯಿ ತಂದೆಗೆ ಹಿಡ್ಕೊಂಡು ಎಲ್ಲ ಬಡವರ ಮನೆಗೆ ಅನುಕೂಲ ಆಗಲಿ ಅಂತೇಳಿ ಅವರು ಗೆದ್ದಾಗ 5 ಎಕರೆವರೆಗೆ 13-15 ಇದ್ದಾಗ 5 ಎಕರೆವರೆಗೆ ರೈತರ ಬೆನ್ನೆಲುವಾಗಿರ್ತಕ್ಕಂಥವ್ರು 5 ಎಕರೆ ತನಕ 50,000 ರೂಪಾಯಿ ಸಾಲ ಮಾಡಿರ್ತಕ್ಕಂಥವ್ರು ಮನ್ನಾ ಮಾಡಿದವರು ಯಾರು? ಸಿದ್ದರಾಮಯ್ಯ. 50,000 ತನಕ 1 ಎಕರೆ 10,000, 2 ಎಕರೆ 20, 5 ಎಕರೆ ತನಕ ಮಾಡಿ 50,000. ಇಲ್ಲಿ 1 ರೂಪಾಯಿನೂ ಸಾಲ ಮಾಫ್ ಮಾಡಲಾರ್ದಂಗೆ ಯಾರು ರೈತರು ಲಡಾಯಿ ಮಾಡ್ಲಿಕ್ಕೆ ಹೋಯ್ತಾರ 750 ಮಂದಿ ಜನರಿಗೆ ರೈತರಿಗೆ ಕೊಲೆ ಮಾಡಿರ್ತಕ್ಕಂಥ ನಂಬರ್ 1 ಘಟಕ ಸಮಾಜ ಆಗಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ರೈತರ ಬಗ್ಗೆ ಮಾತಾಡೋದಿತ್ತು, ಬೆಲೆ ಜಾಸ್ತಿ ಕೊಡ್ತೇವೆ ಅಂತ ಹೇಳಿದ್ರು. 15 लाख ರೂಪಾಯಿ ಹರ್ ಗರೀಬ್ಗೆ ಹಾಕ್ತೀನಿ, 1 ರೂಪಾಯಿ ಹಾಕಿರೇನ್ರಿ? ಸುಳ್ಳು ಆಡುವುದು, ಸುಳ್ಳಿನ ನಂಬರ್ 1 ಇದ್ದೀರಿ ನೀವು, ಯಾವ ಕಾರಣವಿಲ್ಲ. ಇದನ್ನು ಜನ ತಿಳ್ಕೊಂಡು ಮುಂದೆ ಬರ್ತಕ್ಕಂಥ ದಿನಮಾನಗಳು ಇರ್ತದೆ. ಇದು ಈಗ ಭಯಂಕರ ಕತ್ತಲು ಬಂದ ಅಂತ ತಿಳ್ಕೊಂಡು ಬೆಳಗಾಗಿ ಮೇಲೆ ಸೂರ್ಯ ಬರ್ತಾನೆ. ಮುಂದಕ್ಕೆ ಬರ್ತಕ್ಕಂಥ ಮತದಾರರು ಹುಷಾರಾಗಿ ತೆಗೆದು ಯಾವ ಥರ ಬ್ರಿಟಿಷರಿಗೆ ಓಡಿಸ್ಯಾರೋ ಆ ಥರ ಅವರ ವಂಶಕರಾಗಿರ್ತಕ್ಕಂಥ BJPಗೆ ತೆಗೆದುಹಾಕ್ಲಿಕ್ಕೆ ಅವ್ರ ಜೋಡಿ ಆಗಿರ್ತಕ್ಕಂಥ JDS ಕುತಂತ್ರಿಗಳು ಆವಾಗ ಚಂದ್ರಶೇಖರ್ ಆಜಾದ್ ಕೊಲೆಕಲಕ್ಕ ವಿಶ್ವೇಶ್ವರ ಸಿಂಗ್ ಠಾಕೂರ್ ಅಂತೇಳಿ ಅವನೇ ಹಿಡ್ಕೊಟ್ಟಿರೋ 80 ಮಂದಿ ಪೊಲೀಸರು ತರಿಸಿ ಜಲಿಯನ್ ಹತ್ಯಾಕಾಂಡ ಭಗತ್ ಸಿಂಗ್ ಅವರಿಗೆ ಹಿಡ್ಕೊಂಡು ಕೊಲೆ ಮಾಡಿದ್ರು ಇವರು ಬಳಗ ಇದ್ದಾರೆ. ಅಂಥವರಿಗೆ ಈ ಮತದಾನ ಮುಖಾಂತರ ಈ ಕೆಲಸ ಮಾಡಲಿ ಅಂತ ನಾವೆಲ್ಲರೂ ಭಾಳ ಖುಷಿಯಿಂದ ಬಿಸಿಲಲ್ಲಿ ನಿಂತಿರ್ತಕ್ಕಂಥ ಎಲ್ಲ ತಾಯಿ ನಮಸ್ಕಾರ.
ಎಲ್ಲಕ್ಕಿಂತ ವಿಶೇಷವಾಗಿ ರವಿಕಾಂಡದನ್ನು ಕವಿ ಕಂಡಿದ್ದಂಥ ಮಾಧ್ಯಮದ ಬಳಗ ನಿಮ್ಮಲ್ಲಿ ತಾಳ್ಮೆ ಶಕ್ತಿ ಭಯಂಕರವಾದ ಭಾಳ ಖುಷಿ ವ್ಯಕ್ತಪಡಿಸ್ತೀನಿ. ಏಟು ಬಿಸಿಲು ಬಂದಲ್ಲಿ ಹೆದರಿಲ್ಲ. ಈ ಧೈರ್ಯಂ ಸರ್ವತ್ರ ಸಾಧನ ಅನ್ನೋದು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ ಆಗಲಿ, ಸತ್ಯತೆಯನ್ನು ತಿಳಿಸ್ತಕ್ಕಂಥ ಕೆಲಸ ನಮ್ಮ ಮುಖಾಂತರ ಆಗಲಿ. ನಾವು 4 ಮಂದಿ ಮಾತಾಡ್ತೀವಿ, ಅದಕ್ಕೆ ತಾವು 4 ಮಂದಿಗೆ ತಿಳಿಸ್ತೀವಿ ಅಂತ ಒಂದು ಒಳ್ಳೆಯ ಕೆಲಸ. ಕಾಯಕವೇ ಕೈಲಾಸ ಅಂತದ ನಿಮ್ಮ ಕೆಲಸ. ಇದು ಕಾಯಕ ಭಾಳ ಒಳ್ಳೆಯದಲ್ಲ. ಈ ಕೆಲಸದ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಲಿ. ಮಾಧ್ಯಮದ ಬಳಗಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ಆ ದೇವರು ಕರುಣಿಸಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಭಾರತ ಮಾತೆಗೆ, ಕನ್ನಡ ಮಾತೆಗೆ ನಮಸ್ಕಾರ ಮಾಡಿ ಎಲ್ಲ ಹಿರಿಯರಿಗೆ ವಂದಿಸಿ ಕೊಡ್ತಾರೆ. BJPಯ ದುರಾಡಳಿತವನ್ನು ಕಿತ್ತೊಗೆಬೇಕಂತ ಹೇಳಿ ಸಂಕಲ್ಪ ಮಾಡಿ ಮೊನ್ನೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ 136 ಕ್ಷೇತ್ರಗಳನ್ನು ಅಭೂತಪೂರ್ವವಾಗಿ ಗೆಲುವು ತಂದುಕೊಂಡಿದ್ದಾರೆ. ಇದರ ಉದ್ದೇಶ ಏನಿತ್ತು? ಜನರ ರಾಜ್ಯದಲ್ಲಿ ಕಲ್ಯಾಣ ಸರ್ಕಾರ ಆಗಬೇಕು, ಅಣ್ಣ ಬಸವಣ್ಣ ನುಡಿದಂತೆ, ಬುದ್ಧ ಬಸವ ಅಂಬೇಡ್ಕರ್ ನುಡಿದಂತೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯದ 7 ಕೋಟಿ ಜನರ ಆಶೀರ್ವಾದ ಯಾರ ಮೇಲಿತ್ತು? ಅದು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆದರೆ BJPದವರಿಗೆ ಏನು ಕೆಲಸ ಇಲ್ಲ. BJPದವರು ಅವ್ರ ಮೇಲೆ ಯಾವುದೋ ಅವ್ರ ವಿರೋಧ ಪಕ್ಷ, ಅಧಿಕೃತ ವಿರೋಧ ಪಕ್ಷ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟುಕೊಟ್ಟು ಯಾವುದೋ ಒಂದು ಹಳೆ ಪ್ರಕರಣ ಎಲ್ಲಿಂದ ಎತ್ಕೊಂಡು ತಂದು ಅದರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋಕ್ಕೇನು ಇವತ್ತು ರಾಜ್ಯಪಾಲರು ಮುಂದೆ ಹೋಗಿದ್ದಾರಲ್ಲ. ರಾಜ್ಯಪಾಲರು ನಮ್ಮದು ಕೆಲವು ಅರ್ಜಿಗಳು ಕೊಟ್ಟಿದ್ದೀವಲ್ಲ ಹಿಂದೆ, ನಾವೆಲ್ಲ ನಿರಾಣಿಯವರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ. HD ಕುಮಾರಸ್ವಾಮಿ ಅವರ ವಿರುದ್ಧ, ಜೊಲ್ಲೆ ಅವರ ವಿರುದ್ಧ ಆಗಿದೆ. ಹಲವಾರು BJP ಮತ್ತು JDS ಮುಖಂಡರ ಮೇಲೆ ಮನವಿ ಕೊಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು. ಅದೇ ಯಾಕದು ನೋಡಲು ಹೊಂಟಾರ? ಅವರಿಗೆ ಅದು ಏನು ಬೇಕಾಗಿಲ್ಲ. ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು, ಸಿದ್ದರಾಮಯ್ಯ ಅವರ ಸರ್ಕಾರನ ವಜಾ ಹೆಂಗೆ ಮಾಡಬೇಕು, ನಾವು ಯಾವಾಗ ಮುಖ್ಯಮಂತ್ರಿ ಆಗಬೇಕಂತ ಹಗಲು ಕಾಣಿಸ್ತಾರ. ಅದಕ್ಕೆ ರಾಜ್ಯದ ಅಹಿಂದ ವರ್ಗ, ಅದರ ಜೊತೆಲಿ ಪ್ರಗತಿಪರರು, ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಸಿದ್ದರಾಮಯ್ಯರ ಅನುಯಾಯಿಗಳು, ಅಭಿಮಾನಿಗಳು ಯಾವುದೇ ಕಾರಣಕ್ಕೆ ಒಂದು ದಿನಾನೂ ನಾವು ಸಿದ್ದರಾಮಯ್ಯ ಅವರಿಗೆ ಆ ಕುರ್ಚಿ ಮೇಲೆ ಕೆಳಗೆ ಸಹಿಸಲ್ಲ. ಕಾರಣ ಅವರಿಗೆ ನಾವೆಲ್ಲರೂ ಈ ರಾಜ್ಯದ ಕಲ್ಯಾಣ ಆಗಬೇಕು, ಹೆಣ್ಣು ಮಕ್ಕಳ ಅಭಿವೃದ್ಧಿ ಆಗಬೇಕು, ಯುವಕರ ಅಭಿವೃದ್ಧಿ ಆಗಬೇಕು, ಬಡವರದ ಅಭಿವೃದ್ಧಿ ಆಗಬೇಕು, ರೈತರ ಅಭಿವೃದ್ಧಿ ಆಗಬೇಕು. ದೀನ ದಲಿತರ ಅಭಿವೃದ್ಧಿ ಯಾರು ಮಾಡ್ತಾರಂದ್ರೆ ಅದು ಸಿದ್ದರಾಮಯ್ಯರು ಒಬ್ಬರೇ ಮಾಡ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಏಳಿಗೆ ಸಹಿಸೋದಿಲ್ಲ. ಯಾಕಂದ್ರೆ BJPದವರಿಗೆ ಮತ್ತು JDSದವರಿಗೆ ಮೊದಲಿಂದಲೇ ನಮ್ಮ ಏಳಿಗೆ ಅವರಿಗೆ ಪಸಂದಿಲ್ಲ. ಹಾಗಾಗಿ ಇಂಥ ಒಂದು ಜನ ಬೆಂಬಲ ಇರತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಮಾಡ್ತಾರೆ. ಕಾಂಗ್ರೆಸ್ನ ಕೆಲ ನಾಯಕರು ಸಿದ್ದರಾಮಯ್ಯ ಅವರ ಸೀಟಿಗೆ ಹಗಲು ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ನಮಗೇನು ಅನಿಸ್ತಾ ಇಲ್ಲ. ಯಾಕಂದರೆ ನಿನ್ನೆ ನಮ್ಮ ರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಶ್ರೀ ವೇಣುಗೋಪಾಲ್ರವರು ಹಿಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧೀಜಿಯವರು ಮತ್ತು ಸೋನಿಯಾಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸಂಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿ, ಸನ್ಮಾನ್ಯ ನೀವು ಕಾನೂನಾತ್ಮಕ ಏನು ಪ್ರಕ್ರಿಯೆ ಇದೆ ನೀವು ಎದುರಿಸ್ರಿ, ಇಡೀ ಪಕ್ಷ ನಿಮ್ಮ ಜೊತೆ ಇದೆ ಅಂತ ಈಗಾಗಲೇ ಅವರು ನಿನ್ನೆನೇ ರಾಷ್ಟ್ರ ಮಟ್ಟದಿಂದ ಹೇಳಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಕಾಂಗ್ರೆಸ್ದವರ, ಇಡೀ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಪರವಾಗಿ